ಮಾತು ನನಗೆ ಅನ್ನ ಕೊಡ್ತು. ಅದೊಂದು ಹೌದೌದು. ಈಗ ನಮ್ದು ಏನ್ ಪ್ಲಸ್ ಪಾಯಿಂಟ್ ಇರುತ್ತೆ ಅದ್ರಲ್ಲೇ ನಾವು ಹೋಗ್ತಾ ಇದ್ರೆ ಒಂದಲ್ಲ ಒಂದಿನ ಅದ್ರ ಕಡೆಯಿಂದ ನಮಗೆ ಒಂದು ಪಾಸಿಟಿವ್ ಆಗಿ ಔಟ್ಕಮ್ ಬಂದೇ ಬರುತ್ತೆ. ಸೊ ಈಗ ಕಂಟೆಂಟ್ ಕ್ರಿಯೇಟರ್ ಆಗಿ ಆಕ್ಟರ್ ಆಗಿ ಎಲ್ಲ ಮಾಡ್ತಿದ್ರಲ್ವಾ, ಸೊ ಇವಾಗ ಒಂದು ಪಾಸಿಟಿವ್ ಸೈಡ್ ಇರುತ್ತೆ ಜನಗಳಿಗೆ ನೋಡಕ್ಕೆ. ಸೊ ನೀವ್ ಯಾವ್ದಾದ್ರು ನೋಡಿರೋಂಥ ನೆಗೆಟಿವ್ ಸೈಡ್ಗಳಿಲ್ಲ? ಸೊ ಈ ತರ ಒಂದು ಚಾಲೆಂಜಸ್ ನ ಫೇಸ್ ಮಾಡಿದೀನಿ ಅಥವಾ ಇಮ್ಯುಲೇಷನ್ಸ್ ನ ಫೇಸ್ ಮಾಡಿದೀನಿ, ಒಂದು ಸ್ಟ್ರಗಲ್ ಇರುತ್ತೆ ಅಲ್ವಾ, ಆ ಸ್ಟ್ರಗಲ್ ಫೇಸ್ ಹೆಂಗಿತ್ತು ನೀವು ಇಲ್ಲಿ ತನಕ ಬರೋದು ಕಂಟೆಂಟ್ ಕ್ರಿಯೇಟರ್ ಆಗಿನ? ಓವರ್ ಆಲ್ ಸ್ಟ್ರಗಲ್ ಇದ್ದೇ ಇರುತ್ತೆ ಅಲ್ವಾ, ಎಲ್ಲಾ ಫೇಸ್ ಅಲ್ಲೂ ಇದ್ದೇ ಇರುತ್ತೆ. ಅಂದ್ರೆ ಇವಾಗಲ್ಲ, ನಾನು ಯಾವಾಗ ಭಾಷಣ ಮಾಡೋಕ್ ಶುರು ಮಾಡಿದೆ ಅವಾಗಿಂದಾನು ಸ್ಟ್ರಗಲ್ ಇದೆ, ಅವಾಗಿನ ಇನ್ಫ್ಲೂಯೆನ್ಸ್ ಅನ್ನೋ ಒಂದು ಪದಗಳು ಇದ್ದೇ ಇರುತ್ತೆ. ಸೊ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ, ನನ್ಗೆ ಯಾವ್ದೇ ಹಾಸನಲ್ಲಿ ನಾನು ಇವಾಗ ಅಟ್ಲೀಸ್ಟ್ ಚಂದನ ಕಾಣಿಸ್ಕೊತಾ ಇದ್ದಾಳೆ ಅಂದ್ರೆ ನನ್ಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ಲ. ಅದೊಂದು ನಾನು ಹೇಳ್ಬಲ್ಲೆ. ಈಗ ನಮ್ಮ ಅಪ್ಪ ಯಾವ್ದೋ ಬಿಲ್ಡರ್ ಆಗ್ಲಿ ಅಥವಾ ಯಾರೋ ಪೊಲಿಟಿಷಿಯನ್ ಆಗ್ಲಿ ತುಂಬಾ ದುಡ್ಡಿರೋರು ಯಾರು ಅಲ್ಲ. ನಮ್ ತಂದೆನೂ ಒಂದು ಸಾಮಾನ್ಯ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ನನ್ನ ತಾಯಿ ಕೂಡ ಒಂದು ಟೀಚರ್ ಆಗಿರ್ತಾರೆ. ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರೋದ್ರಿಂದ ಸ್ಟ್ರಗಲ್ ಜಾಸ್ತಿ. ಆದ್ರೆ ನನಗೆ ನೆಗೆಟಿವ್ ಅಂತ ಎಕ್ಸ್ಪೀರಿಯನ್ಸ್ ಯಾವ್ದು ಆಗ್ಲಿಲ್ಲ. ಬಹುಶಃ ಅದು ಹಾಸನಾಂಬೆದು ಆಶೀರ್ವಾದ ಅನ್ಸುತ್ತೆ. ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಏನು ಆಗ್ಲಿಲ್ಲ ಯಾರಿಂದನೂ. ಬಟ್ ಸ್ಟ್ರಗಲ್ ಮಾಡಿದೀನಿ, ಕಷ್ಟಪಟ್ಟಿದೀನಿ. ಆ ಕಷ್ಟ ಪಡುವಾಗ ವ್ಯಕ್ತಿಗಳು ಸಹಾಯ ಮಾಡಿರೋರು ಇದಾರೆ, ಆಡ್ಕೊಂಡಿರೋರು ಇದಾರೆ, ಆಗಲ್ಲ ಅಂದಿರೋರು ಇದಾರೆ. ಅದು ಕಾಮನ್. ನಾನ್ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋಳು, ಹಂಗಾಗಿ ನಾನು ಜಾಸ್ತಿ ತಲೆಗೆ ಹಾಕೊಂಡಿಲ್ಲ. ಬಟ್ ಸ್ಟ್ರಗಲ್ ಅಂತ ಮಾಡಿದೀನಿ. ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದು ನಂಗೆ ಆಗಿಲ್ಲ ಇದುವರೆಗೂ. ಬಹುಶಃ ಅದು ನಂಗೆ ದೇವ್ರು ಕಾಪಾಡಿರೋದು ಅಥವಾ ಲೋಕಲ್ ಅಂತ ಏನೋ ತೊಂದರೆಗಳಾಗಿಲ್ವೋ. ಎಳ್ದಿದಾರೆ ಹಿಂದೆ, ಬೇಡ ಮುಂದೆ ಹೋಗೋದ್ ಬೇಡ ಅಂತ ಕಾಮನ್. ಅದು ಎಳ್ಳೆ ಎಳಿತಾರೆ, ಬಟ್ ಅದನ್ನ ಬಿಡಿಸ್ಕೊಂಡು ಹೋಗೋ ಶಕ್ತಿ ನನಗಿತ್ತು, ದೇವ್ರು ಕೊಟ್ಟಿದ್ದು. ಇವಾಗ್ಲೂ ಹೋಗ್ತಾ ಇದೀನಿ, ಇವಾಗ್ಲೂ ಎಳಿತಾರೆ, ಇವಾಗ್ಲೂ ಹೋಗ್ತೀನಿ. ಅವ್ರು ಎಷ್ಟು ಹೇಳಿದ್ರು ಹೋಗ್ತಾನೆ ಇರ್ತೀನಿ ನಾನು. ಥ್ಯಾಂಕ್ ಯು. ನಾನ್ ಕೂಡ ಆಪ್ಟಿಮಿಸ್ಟ್. ನಾನು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ನೆಗೆಟಿವ್ ನಾನು ಯೋಚನೆ ಮಾಡೋದೇ ಇಲ್ಲ. ಈಗ ಅದೇ ಎಷ್ಟೊಂದ್ ಕಡೆ ಇವಾಗ ನಾವು ರೀಲ್ಸ್ ಕಾಲ್ ಮಾಡ್ತಿದ್ರೆ ಬರ್ತಾ ಇರುತ್ತೆ ನೋಡಿ, ನೀವು ಪಾಸಿಟಿವ್ ಥಿಂಕ್ ಮಾಡ್ತೀರಿ. ಎಷ್ಟೇ ನೆಗೆಟಿವ್ ಆಗಿದ್ರೆ ನಾವು ಈಗ ನೆಗೆಟಿವ್ ಥಿಂಕ್ ಮಾಡ್ತೀರಾ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ನೆಗೆಟಿವ್ ಸಿಚುವೇಶನ್ ಆಗುತ್ತೆ, ಆಗಲ್ಲ ಅಂತಿಲ್ಲ. ಈಗ ಬೀಳ್ತೀವಿ ಅನ್ಕೊಂಡ್ರೆ ಬಿದ್ದೇ ಬೀಳ್ತೀವಿ. ಪಾಸಿಟಿವ್ ಆದಾಗ ಬಿದ್ರೆ ಅಯ್ಯೋ ಮಿಸ್ ಒಂದ್ಸಲಿ ಬಿದ್ದೇ ಬಿಡ ಎದ್ದು ಆಗೋಣ. ಕರೆಕ್ಟ್, ಇಟ್ಸ್ ವೆರಿ ಟ್ರೂ. ಒಂದ್ಸತಿ ಬಿದ್ರೆ ಪರವಾಗಿಲ್ಲ ಬಿಡು, ನಂಗೆ ಆಕ್ಸಿಡೆಂಟ್ ಆಗ್ಲಿಲ್ವಲ್ಲ ಅಂತ ಖುಷಿ ಪಡ್ಬೇಕು. ನಾನ್ ಪಾಸಿಟಿವ್. ಇವತ್ ನನ್ಗೆ ಫಾರ್ ಎಕ್ಸಾಂಪಲ್ ನಾನು ಏನೋ ತಿನ್ಬೇಕು ಅನ್ಕೊಂಡಿರ್ತೀನಿ, ಬಿರಿಯಾನಿ ಏನೋ ತಿನ್ಬೇಕು ಅನ್ಕೊಂಡಿರ್ತೀನಿ, ತಿನ್ನಕ್ ಆಗಿರಲ್ಲ. ಯಾರಿಗ್ ಗೊತ್ತು, ನೆಕ್ಸ್ಟ್ ಡೇ ಅದು ನನಗ್ ಡಬಲ್ ಸಿಗ್ಬೋದು. ತುಂಬಾ ಸತಿ ನನಗೆ ಅವಕಾಶಗಳಲ್ಲೂ ಹಂಗೆ ಆಗಿದೆ. ನಾನ್ ಚಿಕ್ಕದ್ ಕಳ್ಕೊಂಡಿದೀನಿ, ಅದಕ್ಕಿಂತ ಡಬಲ್ ನಾನು ತಗೊಂಡಿದೀನಿ. ತುಂಬಾ ಸತಿ ಆಗಿದೆ ಅದೆಲ್ಲ. ಅದ್ ಖಂಡಿತ ಲೈಫಲ್ಲಿ ಅದು ಕಾಮನ್. ಬೇಜಾರ್ ಮಾಡ್ಕೋಬಾರ್ದು. ನಾನು ಇದಕ್ಕೂ ಮುಂಚೆ ಇದಕ್ಕೆ ನಾನು ಹೇಳ್ಬೇಕು, ನಾನು ಒಂದ್ ರಿಯಾಲಿಟಿ ಶೋಗೆ ಆಡಿಷನ್ ಕೊಟ್ಟಿದ್ದೆ, ಅದ್ ನನ್ ಸೆಲೆಕ್ಟ್ ಆಗ್ಲಿಲ್ಲ. ಆ ರಿಯಾಲಿಟಿ ಶೋ ಮೆಗಾ ಆಡಿಷನ್ ದಿನ ನಂಗೆ ಈ ಸೀರಿಯಲ್ ಅವಕಾಶ ಸಿಕ್ತು. ಸೊ ನಾನು ಅದೇ ಅನ್ಕೊಂಡೆ, ನನಗದು ಹೋಗಿದ್ದು ಈ ಸೀರಿಯಲ್ ಸಿಗಕ್ಕೆ. ಆತರ ತುಂಬಾ ಆಗಿದೆ. ಸ್ಪೀಕ್ ಫಾರ್ ಇಂಡಿಯಾ ಕೂಡ ಅಷ್ಟೇ, ನಾನು ಅದಕ್ಕೂ 2-3 ವರ್ಷದ ಹಿಂದೆನೆ ಪಾರ್ಟಿಸಿಪೇಟ್ ಮಾಡಿದ್ದೆ, ಆಗ ನಂಗೆ ಸಿಕ್ಕಿರ್ಲಿಲ್ಲ. ಇನ್ನೊಂದ್ ಏನ್ ಖುಷಿ ಪಡ್ಬೇಕಂದ್ರೆ, ಯಾವಾಗ ನಾನ್ ಗೆಲ್ಬೇಕು ಅಂತ ಅನ್ಕೊಂಡಿದ್ದೆ ಆ ವರ್ಷದ ಪ್ರೈಸ್ ಅಮೌಂಟ್ ಕಮ್ಮಿ ಇತ್ತು. ನಮ್ ಸೀಸನ್ ಅಲ್ಲಿ ಜಾಸ್ತಿ ಮಾಡಿದ್ರು, ಆ ಸೀಸನ್ ಅಲ್ಲಿ ನನ್ ಗೆದ್ದೆ. ಹೌದು, ನಂಗೆ ಅದೇ ಖುಷಿ. ನಾನು ಯಾವಾಗಾರು ಕಳ್ಕೊಂಡಿದ್ರೆ ಡಬಲ್ ದೇವ್ರು ಕೊಟ್ಟಿದ್ದಾನೆ. ಬಹುಶಃ ಆಪ್ಟಿಮಿಸ್ಟ್ ಆಗಿರೋದಕ್ಕೆ ಆತರ ಬಂದಿದೆ ಅನ್ಕೋತೀನಿ. ಖುಷಿ ಇದೆ ಅದು. ಸೊ ಇವಾಗ ನೀವು ಏನಾದ್ರು ಟಿಪ್ಸ್ ಕೊಡಿದ್ರೆ ಏನ್ ಕೊಡ್ತೀರಾ ನಮ್ಮ ಹೊಸ ಕ್ರಿಯೇಟರ್ಸ್ಗೆ? ನಾನ್ ಕೆಲ್ಸ ಬಿಟ್ಟು ಬಂದೆ, ಕೆಲ್ಸ ಬಿಟ್ಟು ಬರ್ಬೇಡಿ, ಇನ್ಸ್ಪೈರ್ ಆಗ್ಬೇಡಿ. ಅಂದ್ರೆ ಎಲ್ಲಾರ್ದು ಲೈಫ್ ಒಂದೇ ತರ ಇರಲ್ಲ. ಕೆಲವ್ರು ₹1 ಇದ್ರು ಬದುಕ್ತಾರೆ, ₹100 ಇದ್ರು ಬದುಕ್ತಾರೆ, ₹1000 ಇದ್ರು ಬದುಕ್ತಾರೆ. ಅವಕಾಶಗಳು ಅಷ್ಟೇ, ನಮ್ಗೆ ಸಡನ್ ಆಗಿ ಬರಲ್ಲ. ಇವಾಗ ನಾನು ಏನೋ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಲಾಸ್ಟ್ ಇಯರ್ ನಿಂತು ಮಾತಾಡ್ತಾ ಇರೋದಲ್ಲ, ನಾನು 6ನೇ ಕ್ಲಾಸಿಂದ ಮಾತಾಡ್ತಾ ಇರೋದು. ಅಥವಾ ನನ್ನ ಸೀರಿಯಲ್ಗೆ ಹೋಗಿರ್ಬೋದು, ಬೇರೆ ಬೇರೆ ಅವಕಾಶಗಳು ಬರ್ತಾ ಇರ್ಬೋದು. ಎಲ್ಲದಕ್ಕೂ ತುಂಬಾ ವರ್ಷಗಳ ಶ್ರಮ ಇದ್ದೇ ಇದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಶ್ರಮ ಹಾಕ್ದಾಗ್ಲೇ ಮಾತ್ರ ಅದ್ರ ರಿಸಲ್ಟ್ ಬರೋದು. ಹಾಗಾಗಿ ಒಂದು ಕೆಲಸ ಬಿಡ್ತೀವಿ ಅಂತಂದ್ರೆ ಬಿಡಿ, ಇಲ್ಲ ಬೇಡ ಅಂತ ಹೇಳಲ್ಲ. ನಿಮಗೆ ಆ ಶಕ್ತಿ ಇದ್ರೆ ಮಾತ್ರ ಬಿಡಿ. ನಾನ್ ಮಾಡ್ಬಲ್ಲೆ, ನನ್ ಕೈಲಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಬಿಡಿ. ಸುಮ್ನೆ ಎಲ್ಲ ಕೆಲಸ ಬಿಟ್ಟು ಬರ್ಬೇಡಿ. ಅಂಡ್ ಫಸ್ಟ್ ಟ್ರೈ ಮಾಡಿ, ಕೆಲ್ಸದ ಜೊತೆಗೆ ಏನಾದ್ರು ಕ್ರಿಯೇಟ್ ಮಾಡಬಹುದಾ ಕಂಟೆಂಟ್ ಅಂತ. ಓಕೆ ಮಾಡಬಹುದು, ನನ್ ಕೈಲಿ ಆಗುತ್ತೆ ಅಂದ್ರೆ ಮಾತ್ರ ಕೆಲಸ ಬಿಟ್ಟು ಬನ್ನಿ. ಇನ್ಸ್ಪೈರ್ ಆಗಿರೋ ತುಂಬಾ ಜನ ಕ್ರಿಯೇಟರ್ಸ್ ಹೇಳ್ತಾ ಇದಾರೆ. ನಾನು ಅದನ್ನ ರಾಂಗ್ ಅಂತಾನು ಹೇಳಲ್ಲ. ಅವ್ರ ಲೈಫಲ್ಲಿ ವರ್ಕ್ ಆಗಿದೆ, ಎಲ್ಲರ ಲೈಫಲ್ಲೂ ಅದು ವರ್ಕ್ ಆಗಲ್ಲ. ಅದಕ್ಕೆ ಬ್ಯಾಲೆನ್ಸ್ ಮಾಡೋದಿದ್ರೆ ಮಾತ್ರ, ಆ ಶಕ್ತಿ ಇದ್ರೆ ಮಾತ್ರ ಬನ್ನಿ ಅಂತ ನಾನು ಹೇಳ್ತೀನಿ. ಒಂದು ಈಗ ನಾವು ಒಂದು ಕಮಿಟ್ಮೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಬಂದು ಮಾಡ್ತೀವಿ ಬಿಟ್ಟು ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ಇವತ್ತು ವಿಡಿಯೋ ಹಾಕಿದ ತಕ್ಷಣ ನಾಳೆ ನಮಗೆ ದುಡ್ಡು ಬರಲ್ಲ. ಏನ್ ಆಗ್ತಿದೆ ರಿಯಾಲಿಟಿ ಅಂತ ಫೀಲ್ ಅಲ್ಲಿ ಇರೋದ್ರಿಂದ ಅಷ್ಟು ಈಸಿ ಅಲ್ಲ.
ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಲ್ಲೆ. ಅದು ಆಮೇಲೆ ಒಂದೇ ಸಲ ಹಿಂಗ್ ಸ್ಪೈಕ್ ಆಗ್ಬೋದು ಮತ್ತೆ ಡೌನ್ ಆಗ್ಬೋದು ಹೇಳಕ್ಕಾಗಲ್ಲ. ಇವಾಗ ಈ ಮಂತ್ ಇಂದ ಯೂಟ್ಯೂಬ್ Insta page ಹಿಂಗ್ ಹೋಗ್ಬೋದು. 10,000 ಬರ್ಬೋದು. ಹೌದು, ಇನ್ಸ್ಟಾ ಪೇಜ್ ಹಿಂಗ್ ಹ್ಯಾಕ್ ಆಗ್ಬೋದು, ಯಾರಿಗ್ ಗೊತ್ತು. ಸೊ ಹುಷಾರಾಗಿರ್ಬೇಕು. ಅಂಡ್ ಒಂದ್ ಬ್ಯಾಕಪ್ ಇಟ್ಕೊಂಡಲ್ಲ ಯಾರು ಕಂಟೆಂಟ್ ಕ್ರಿಯೇಷನ್ ಬರ್ಬೇಡಿ, ನನ್ ಸಜೆಷನ್ ಇದು. ಬ್ಯಾಕಪ್ ನಂದು ಅಂದ್ರೆ ಕೂಡ ದುಡ್ಡು ಅಂತಾನೆ ಅಲ್ಲ, ಅಟ್ಲೀಸ್ಟ್ ಏನಾರು ಆಗ್ಲಿಲ್ಲ ಅಂತಾನೆ ಒಂದ್ 6 ತಿಂಗಳಾದ್ರು ನೀವು ಜೀವನ ನಡೆಸ್ಕೊಂಡು ಹೋಗಿ ಬೇರೆ ಕಡೆ ಕನ್ವರ್ಟ್ ಮಾಡ್ಕೊಳ್ಳೋ ಸ್ಟೆಬಿಲಿಟಿ ಅಂತ ಇರಬೇಕು. ಅಟ್ ಪ್ರೆಸೆಂಟ್ ಟ್ರೆಂಡ್ ನಾನ್ ನೋಡ್ತಾ ಇರೋದು ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಏನಾದ್ರೂ ಒಂದು ಬಿಸ್ನೆಸ್ ಇರುತ್ತೆ. ಅವರು ಈ ಕಡೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಬಿಸ್ನೆಸ್ ಇಟ್ಟಿರ್ತಾರೆ. ಇವಾಗ ನಾನು ಬರೀ ಕ್ರಿಯೇಟರ್ ಅಲ್ಲ, ನಾನು ಹೋಸ್ಟ್ ಆಗಿನೂ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದಿಲ್ಲ ಅಂದ್ರೆ ಇನ್ನೊಂದ್ ಪೇಮೆಂಟ್ ಆಗಿರುತ್ತೆ. ಬಟ್ ನಾನು ಬರೀ ಒಂದ್ ಕ್ರಿಯೇಟರ್ ಆಗ್ತೀನಿ ಅಂದಾಗ ಅದೊಂದೇ ಪೇಮೆಂಟಿಗೆ ವೇಟ್ ಮಾಡ್ಬೇಕು. ಇಲ್ಲ ಆರ್ಟಿಸ್ಟ್ ಆಗ್ತೀನಿ ಅಂದ್ರೆ ಬರೀ ಅದೊಂದೇ ಪೇಮೆಂಟಿಗೆ ವೇಟ್ ಮಾಡ್ಬೇಕು. ಗ್ಯಾಪ್ ಅಲ್ಲಿ ನಾನು ಹೋಸ್ಟ್ ಆಗಿರೋದ್ರಿಂದ ನನ್ಗೆ ಹೋಸ್ಟ್ ಪೇಮೆಂಟ್ ಕೂಡ ಬರ್ತಾ ಇರುತ್ತೆ. ಸೊ ಮೂರಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಜೀವನ ಮಾಡಕ್ಕೆ. ಫೈನ್, ಗೋಯಿಂಗ್ ಗುಡ್. ಎಲ್ಲಾರ ಲೈಫು ಚಂದನ ಲೈಫ್ ತರಾನೇ ಇರಲ್ಲ ಅಲ್ವಾ? ಸೊ ಬದಲಾವಣೆಗಳಿರ್ತವೆ, ನೋಡ್ಕೊಂಡು ಹುಷಾರಾಗಿ ಹೆಜ್ಜೆನ ಹಿಡಿ ಅಷ್ಟೇ. ದಟ್ಸ್ ಆಲ್. ಅದೇ ಒಂದು ಟಿಪ್ಸ್. ಸೊ ಈಗ ನಿಮ್ಮನ್ನ ಮಾತಾಡ್ಸಿದ್ರೆ ಪಟ ಪಟ ಅಂತ ಮಾತಾಡ್ತಿರೋದೆಲ್ಲ ಟೈಮೇ ಹೋಯ್ತಲ್ಲ. ಇಲ್ಲ ಟೈಮ್ ಇಲ್ಲಿ. ಬಟ್ ನಿಮ್ ಪ್ರಿಪರೇಷನ್ ಹೆಂಗಿರುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ. ಯಾಕಂದ್ರೆ ನಿಮ್ಮನ್ನ ಮಾತಾಡ್ಸಿದ ತಕ್ಷಣನೇ ಒಂದ್ ಬುಕ್ ಓಪನ್ ಆದಂಗೆ ಫುಲ್ ಎಲ್ಲರ ಬಗ್ಗೆ ಚೆನ್ನಾಗಿ ಮಾತಾಡ್ತೀರಾ. ಸೊ ಈಗ ಒಂದ್ ಇವೆಂಟಿಗೆ ಹೋಗೋದಿದ್ರೆ, ಒಂದ್ ಸೀರಿಯಲ್ಗೆ ಹೋಗೋದಿದ್ರೆ, ಇಲ್ಲ ನೀವೊಂದ್ ಕಂಟೆಂಟ್ ಇದ್ ಮಾಡ್ತಾರೆ ಹೆಂಗ್ ಪ್ರಿಪೇರ್ ಆಗ್ತೀರಾ, ಹೆಂಗ್ ಮಾಡ್ತೀರಾ? ಇಲ್ಲ ಹಿಂಗೆ ಡೈರೆಕ್ಟ್ ಆಗಿ ಒಂದೇ ಸತಿ ಒಂದ್ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಇಲ್ಲ, ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ, ನಿಮಗೆ ಅನ್ಸುತ್ತಾ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತ? ಇಲ್ಲ, ಹಂಗ ಅನ್ಸಲ್ಲ. ಬಟ್ ನೀವು ಪಟ ಪಟ ಅಂತ ಮಾತಾಡ್ತಿರಲ್ವಾ, ಸೊ ಅದೊಂದು ಸ್ಟ್ರೆಂತ್ ನಿಮಗೆ. ನಾನು ಪ್ರಿಪೇರ್ ಆಗಿ ಹೋಗಲ್ಲ, ಅದು ನನ್ನ ಸ್ಟ್ರೆಂತ್. ಅಗೇನ್ ಏನು ಅಂದ್ರೆ ಅದು ಸುಳ್ಳು ಹೇಳ್ಬಾರ್ದು. ಇವಾಗ ಒಂದ್ ಇವೆಂಟ್ ಹೋಗ್ತೀವಂತಂದ್ರೆ ಪ್ರಿಪರೇಷನ್ಸ್ ಬೇಕು. ಗೇಮ್ಸ್ ಆಡಿಸ್ಬೇಕು, ಆ ತರದೆಲ್ಲ ಇದ್ದಾಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿರ್ತೀನಿ. ಆದ್ರೆ ಪ್ರಿಪರೇಷನ್ ಇರುತ್ತೆ. ಮಾತಿನ ಪ್ರಿಪರೇಷನ್ ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ. ಮತ್ತೆ ಸಮ್ಟೈಮ್ಸ್ ಏನಾಗುತ್ತೆ, ನಾನು ಇವೆಂಟ್ಸ್ಗೆ ಹೋದಾಗೆಲ್ಲ ಈ ವರ್ಡಿಂಗ್ಸ್ ಗಳೆಲ್ಲ ಉಪಯೋಗಿಸ್ತೀನಲ್ಲ, ಅದೆಲ್ಲ ಆನ್ ಸ್ಪಾಟ್ ಬರೀತೀನಿ ನಾನಲ್ಲೇ. ಕೆಲವು ಇವೆಂಟ್ಸ್ ಅಲ್ಲಿ ಇವಾಗ ಹುಡುಗ ಹುಡುಗಿರ್ತಾರೆ, ಅವ್ರ ಬಗ್ಗೆ ಒಂದ್ 2 ಲೈನ್ ಬರೋದು ಅವ್ರಿಗೆ ಖುಷಿ ಆಗುತ್ತೆ, ಅದನ್ನ ನಾನು ಆನ್ ಸ್ಪಾಟ್ ಬರೀತೀನಿ. ಯಾವ್ದೇ ಹೋಸ್ಟ್ ಹೋದ್ರು ನಾನು ಅದನ್ನ ಆನ್ ಸ್ಪಾಟ್ ಬರ್ದೇನೆ ಹೋಸ್ಟ್ ಮಾಡ್ತೀನಿ. ಅದು ಬಹುಶಃ ನಂಗೆ ಚಿಕ್ಕ ವಯಸ್ಸಿಂದ ಬಂದಿರೋದಿರ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಂಗೆ. ಸೊ ಪ್ರಿಪ್ರೇಷನ್ ಅಂತ ಏನು ಮಾಡ್ಕೊಳ್ಳಲ್ಲ. ಇವಾಗ್ಲೂ ನಾನು ಏನು ಪ್ರಿಪೇರ್ ಆಗಿ ಬಂದಿಲ್ಲ. ಹಂಗಂದ್ರೆ ನೀವು ಪ್ರಿಪೇರ್ ಆಗದೆ ಇಲ್ಲೂ ಹೋಗ್ಬೇಡಿ ಪ್ಲೀಸ್. ಅದು ಡಿಪೆಂಡ್ಸ್, ಅದು ವರ್ಷಗಳು ಕಳೆದ ಹಾಗೆ ಎಲ್ಲರಿಗೂ ಅದು ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ಅದು ಕೆಲವ್ರಿಗೆ ಬರ್ತಾ ಇರುತ್ತೆ, ಬಂದ ಹಾಗೆ ಹೋಗುತ್ತೆ. ನಾನೇನು ಪ್ರಿಪೇರ್ ಮಾಡ್ಕೊಳ್ಳಲ್ಲ, ತುಂಬಾ ಕಮ್ಮಿ. ತುಂಬಾ ಒಂದಷ್ಟು ಕನ್ನಡ ಕಾರ್ಯಕ್ರಮಗಳಿದ್ದಾಗ ಬೇಕಾಗುತ್ತೆ, ಖಂಡಿತ ಬೇಕಾಗುತ್ತೆ. ಅವಾಗ ಪದ ಬಳಕೆ ತುಂಬಾ ಇಂಪಾರ್ಟೆಂಟ್. ಮಾಡ್ಕೋತೀನಿ, ಎಷ್ಟು ಬೇಕಷ್ಟು ಮಾಡ್ಕೋತೀನಿ. ತೀರಾ ನಾನು ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಗಂಟೆಗಟ್ಲೆ ಕೂತು ಅದೆಲ್ಲ ಪ್ರಿಪರೇಷನ್ ಖಂಡಿತ ಮಾಡಲ್ಲ. ಮತ್ತೆ ಅದು ನಮಗೆ ಮಸ್ಸುತ್ತೆ, ನಾವ್ ಏನೇ ಪ್ರಿಪೇರ್ ಮಾಡೋಕ್ ಹೋದ್ರು ಆನ್ ಸ್ಪಾಟ್ ಬರಲ್ಲ, ಅದು ನ್ಯಾಚುರಲ್ ಅನ್ಸಲ್ಲ. ಸೊ ನ್ಯಾಚುರಲ್ ಆಗಿರ್ಬೇಕಂದ್ರೆ ನಾವ್ ಎಷ್ಟು ಬೇಕೋ ಅಷ್ಟು, ಅದು ಜನಕ್ಕೂ ಇಷ್ಟ ಆಗ್ಬೇಕು. ಆಮೇಲೆ ದಿನ ನಾನು ನೋಡಿದಾಗ ಜನ, ನೀವು ಅಬ್ಸರ್ವ್ ಮಾಡಿದ್ರೆ ಈ ಮಾತನ್ನ ಹೇಳ್ಬೇಕು, ನಂದ್ ವಿಡಿಯೋಸ್ ನೀವು ನೋಡಿರ್ತೀರಾ, ಜನನ ನೋಡಿರ್ತಾರೆ. ಒಂದ್ ವಿಡಿಯೋ ಇನ್ನೊಂದ್ ವಿಡಿಯೋ ಸೇಮ್ ಇರಲ್ಲ, ಬೇರೆ ಬೇರೆ ತರ ಇರುತ್ತೆ ವಿಡಿಯೋಸ್. ಪ್ರತಿ ಸತಿ ನಾನು ಯಾವ್ದೇ ಕಂಟೆಂಟ್ ಮಾಡುವಾಗ, ಪ್ರಮೋಷನ್ಸೇ ಮಾಡುವಾಗ ಒಂದೇ ತರ ಮಾಡಲ್ಲ. ಇವಳು ಯಾಕಪ್ಪ ಬರ್ತಾಳೆ ಅನ್ಸ್ಬಾರ್ದು, ಓ ಇವಳು ಬಂದಿದ್ದಾಳೆ, ಸಮಥಿಂಗ್ ಏನೋ ನ್ಯೂ ಕಂಟೆಂಟ್ ಇದು ಅಂತ ಅನ್ಸ್ಬೇಕು. ಅದಕ್ಕೆ ಆದಷ್ಟು ನಾನು ಹೊಸತನ ತರಕ್ಕೆ ಟ್ರೈ ಮಾಡ್ತೀನಿ ಕಂಟೆಂಟ್ ಅಲ್ಲಿ. ಬೋರ್ ಆಗುತ್ತೆ. ಸೇಮ್ ಅದೇ ವಾಯ್ಸ್, ಅದೇ ಮುಖ, ಏನಿದು ವಿಚಿತ್ರವಾಗಿ ಅವಳೇ ಬರ್ತಾಳಲ್ಲ ಅಂತ ಯಾರಿಗೂ ಅನ್ಸ್ಬಾರ್ದು. ಅದು ಪರ್ಸನಲ್ ಆಗಿ ನನ್ಗೆ. ಅದಕ್ಕೆ ನಾನೇ ಬರೋದು ಜನಕ್ಕೆ ಬೋರ್ ಆಗ್ಬಾರ್ದು. ಬಂದಾಗ ಓ ಇವಳು ಬಂದಿದ್ದಾಳೆ, ಸಮಥಿಂಗ್ ಏನೋ ನ್ಯೂ ಕಂಟೆಂಟ್ ಇದೆ ಅಂತ ಅನ್ಸ್ಬೇಕು. ಅದು ನನ್ನ ಗೋಲ್. ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ನಿಮ್ಗೊಂದು ವೈರಲ್ ಆಗಿ ಒಂದು ವಿಡಿಯೋ ಆಗಿ ನಿಮ್ಮ ಅಕೌಂಟ್ ಒಂದೇ ಸತಿ ಎಂಗೇಜ್ಮೆಂಟ್ ಹಂಗೆ ಸ್ಪೈಕ್ ಆಗಿದ್ದು, ಆ ತರದ್ ಯಾವ್ದಾರ ಒಂದು ಮೂಮೆಂಟ್ ಇದೆಯಾ? ಕೆಲವರದ್ದು ಹಂಗಿರುತ್ತೆ, ಯಾವ್ದಾರ ಒಂದು ಒಳ್ಳೆ ವಿಡಿಯೋ ಒಳ್ಳೆ ವ್ಯೂಸ್ ತಂದ್ಕೊಟ್ಟಿರುತ್ತೆ. ಅದರಿಂದ ಒಂದ್ ಸ್ವಲ್ಪ ನಿಮ್ಗೆ ಏನ್ ಗೊತ್ತಾ, ಈಗ ಕಂಟೆಂಟ್ ಕ್ರಿಯೇಷನ್ಸ್ ಮಾಡ್ತಾ ಇರ್ತೀವಿ, ಅಯ್ಯೋ ಓಡ್ತಾ ಇಲ್ಲ ನಿಲ್ಸೋಣ ಬೇಡ ಬೇಡ ಅಂತ ಆಗುತ್ತೆ, ಯೂಶಲಿ ಎಲ್ಲರಿಗೂ ಆಗುತ್ತೆ. ಬಟ್ ಕೆಲವೊಂದು ಟೈಮ್ ಏನಂದ್ರೆ ನಮಗೆ ಇನ್ಸ್ಪೈರ್ ಮಾಡಿದ್ರೆ ಕೆಲವೊಂದೊಂದು ಕಂಟೆಂಟ್ ಗಳು ನೋಡಿದಾಗ ಅನ್ಸುತ್ತೆ ಚೆನ್ನಾಗಿ ಓಡ್ತಿದೆ ಮಾಡೋಣ. ಸೊ ಆ ತರ ನಿಮಗೆ ಯಾವ್ದಾರು ಆಗಿದ್ಯಾ? ಆಗಿದೆ. ನೆನಪಿರೋ ಹಾಗೆ ರೀಸೆಂಟ್ ಆಗಿ ಹಾಸನಾಂಬ ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅದು ಹಾಸನಾಂಬ ದೇವತೆಗಳು, 3 ಜನ ಇರೋ ದೇವತೆಗಳ ಹೆಸರನ್ನ ಹೇಳ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ವಿ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈದ್ರು, ನೀನ್ ಏನ್ ಮಾಡ್ತಾ ಇದ್ಯಾ, ನೀನು ಹಿಂದೂಗಳಿಗೆ ಆಪೋಸಿಟ್ ಆಗಿ ವಿಡಿಯೋ ಮಾಡ್ತಾ ಇದ್ಯಾ. ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು, 2-3 ಮಿಲಿಯನ್ಸ್ ಏನೋ ಹೊಡ್ತು. ಅಂಡ್ ಮೇಕಪ್ ರಿಲೇಟೆಡ್ ಯಾವ ವಿಡಿಯೋ ಮಾಡಿದ್ರು ನಂದು ರೀಚ್ ಆಗುತ್ತೆ, ಹೆಣ್ಮಕ್ಳದ. ಆ ವಿಡಿಯೋ ನಂಗೆ ತುಂಬಾ ಬೇಜಾರಾಗಿದೆ. ಏನಂದ್ರೆ ನಾನು ಆ ವಿಡಿಯೋ ಮಾಡಿದ ಕಾರಣ ಏನು ಅಂದ್ರೆ, ಆ ದೇವತೆಗಳ ಹೆಸರು ಗೊತ್ತಾಗ್ಲಿ ಅಂತ. ಅದೊಂದು ಜನರಲ್ ನಾಲೆಡ್ಜ್. ಎಲ್ಲರೂ ಬರ್ತಾರೆ ದೇವಸ್ಥಾನಕ್ಕೆ ಅಂದಾಗ, ಯಾರಿದ್ದಾರೆ 3 ಜನ ಗರ್ಭಗುಡಿಯಲ್ಲಿ ಇರೋದು ಮೂರ್ತಿ ಅಲ್ಲ, ಹುತ್ತದ ರೂಪದಲ್ಲಿ ದೇವತೆಗಳು ಇರೋದು.
ದೇವತೆಗಳ ಹೆಸರು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮಾಡಿದ್ದು. ಜನ ಅಯ್ಯೋ ನೀನು ಈ ತರ ನೋಡಿದ್ರೆ ಮುಸ್ಲಿಮ್ಸ್ ನೋಡಿದ್ರೆ ಕ್ರಿಶ್ಚಿಯನ್ಸ್ ನೋಡಿದ್ರೆ ಆಡ್ಕೋತಾರೆ, ಹಿಂದೂಗಳಿಗೆ ಇದಿಲ್ಲ ಅದಿಲ್ಲ ಅಂತ ಒಂದಷ್ಟು ಕಮೆಂಟ್ಸ್ ಬಂತು. ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂತು, ಒಳ್ಳೇದಾಯ್ತು. ಇನ್ನ ಕೆಲವ್ರು ಬೈಕೊಂಡ್ರು, ಸುಮ್ನೆ ದೇವಸ್ಥಾನಕ್ ಬರ್ತಾರೆ ಇವರು, ದೇವ್ರ ಹೆಸರು ಗೊತ್ತಿಲ್ಲ ಅಂತ ಬೈಕೊಂಡ್ರು. ಆ ತರದೆಲ್ಲ ಇತ್ತು. ಅದೊಂದು ಬೂಮಿಂಗ್ ಆಯ್ತು. ಹಾಸನಾಂಬ ವಿಡಿಯೋ ಮತ್ತೆ ಮೇಕಪ್ ರಿಲೇಟೆಡ್ ತುಂಬಾ 1-2-3 ನಾನ್ ಮಾಡೋದು ತುಂಬಾ ಕಮ್ಮಿ ಮಾಡೆಲ್ ಆಗಿ ಹೋಗೋದು. 2-3 ಹೋಗ್ತೀನಿ, ಹೋಗಿರೋದು ಎಲ್ಲ ಮಿಲಿಯನ್ಸ್ ಓಡಿದೆ. ಅಂದ್ರೆ ಅದೊಂದು ಕಂಟೆಂಟ್ ಜನಕ್ಕೆ ತೋರ್ಸೋದು. ಅದು ಮೇಕ್ ಓವರ್ ನ ಮಾಡುವಾಗ ನಂಗೆ ಮೇಕ್ ಓವರ್ ಆರ್ಟಿಸ್ಟ್ ಅಂದ್ರೆ ತುಂಬಾ ಇಷ್ಟ. ಅವರು ಮಾಡೆಲ್ಸ್ ಗಳನ್ನ ತುಂಬಾ ಒಳ್ಳೆ ರೀತಿಲಿ ಟ್ರೀಟ್ ಮಾಡ್ತಾರೆ, ನಂಗೆ ತುಂಬಾ ಇಷ್ಟ. ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ಆ ವಿಚಾರದಲ್ಲಿ. ಆ ವಿಡಿಯೋಸ್ ಎಲ್ಲ ಚೆನ್ನಾಗಿ ರೀಚ್ ಆಗುತ್ತೆ, ಮೇಕಪ್ ವಿಡಿಯೋಸ್ ಎಲ್ಲ. ಅಂಡ್ ನಂಗೇನು ಅಷ್ಟು ಫಾಲೋವರ್ಸ್ ಇಲ್ಲ, ನಾನು ಹಾಸನ್ ನ್ಯೂಸ್ ಜೊತೆ ಕೊಲಾಬ್ ಆಗಿರೋದ್ರಿಂದ ರೀಚಸ್ ಸಿಗ್ತಾ ಇದೆ. ಅಂಡ್ ಅವ್ರಿಗೆ ನಾನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ, ಹಾಸನ್ ನ್ಯೂಸ್ ಅವ್ರಿಗೆ. ಯಾಕಂದ್ರೆ ಏನೂ ಅಲ್ಲದೆ ಇದ್ದೆ ಕೂತಿದ್ದಾಗ 2.0 ಬರೋದಕ್ಕೆ ಅವರೇ ಕಾರಣ, ಅದರ್ವೈಸ್ ಬರ್ತಾ ಇರ್ಲಿಲ್ಲ. ಸೊ ಅಷ್ಟಿಲ್ಲ, ಬಟ್ ಇನ್ ಮುಂದೆ ಶುರು ಮಾಡ್ಬೇಕು ಹೊಸ. ಅದಕ್ಕಷ್ಟು ಇದಾಗಿದ್ರೆ ಅದಕ್ಕೆ ಅವರು ಅಪ್ರೋಚ್ ಮಾಡಿರ್ತಾರೆ. ಎರಡು ಸೈಡ್ ಇಂದನು, ಒಂದ್ ಸೈಡ್ ಅಂತ ಹೇಳಕ್ಕಾಗಲ್ಲ. ನಾವು ಅವಾಗ ಲೈಕ್ ಅದೇ ವೃದ್ಧಾಶ್ರಮಗಳು, ಅನಾಥಾಶ್ರಮದ ಸೋಷಿಯಲ್ ಕನ್ಸರ್ನ್ ಮಾಡ್ತಾ ಇದ್ವಿ. ಅಟ್ ಪ್ರೆಸೆಂಟ್ ಇವತ್ತಿಗೂ ಮಾಡ್ತೀನಿ. ನಾನು ಎಷ್ಟು ಪ್ರಮೋಷನ್ಸ್ ವಿಡಿಯೋ ಮಾಡಿದ್ರು ಸೋಷಿಯಲ್ ಕನ್ಸರ್ನ್ ವಿಡಿಯೋ ಮಾಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ. ಏನಾದ್ರೂ ಒಂದ್ ಮಾಡ್ಬೇಕು, ಇವಳು ಬರೀ ಈ ತರದ್ದೇ ತರ್ತಾಳೆ ಕಮರ್ಷಿಯಲ್ ಅಂತ ಜನ ಅನ್ಬಾರ್ದು. ಡಿಫ್ರೆಂಟ್ ಆಗಿ ಏನಾದ್ರು ಕೆಲವೊಂದು ಪಬ್ಲಿಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾಡ್ತೀವಿ, ಇನ್ ಕೆಲವೊಂದು ನಮ್ ಸಮಾಧಾನಕ್ಕೋಸ್ಕರ ಬೇಕಾಗಿರುತ್ತೆ. ಹೌದು, ನಂಗದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ನಮಗೆ ಸಮಾಧಾನ ಸಿಗುತ್ತೆ. ನಮ್ಮಿಂದ ಯಾರಿಗೊಬ್ರಿಗೆ ಒಳ್ಳೇದಾಯ್ತಲ್ಲ, ಹೋಗಿ ಮಾಡ್ಕೊಂಡ್ ಬಂದ್ವಲ್ಲ, ಆ ತರದ್ದು ಒಂದು ತೇಜೋದಯ ಅಂತ ಹೇಳಿ ಒಂದು ನಿರಾಶ್ರಿತರ ಆಶ್ರಮದ ಒಂದು ವಿಡಿಯೋ ಮಾಡಿದ್ವಿ. ಅಗಿಲ ಹತ್ರ ಇದೆ, ಅವ್ರಿಗೆ ಒಂದಷ್ಟು ಫಂಡ್ಸ್ ಬಂತು, ಖುಷಿ ಆಯ್ತು. ಆ ತರ ಮುಂಚೆ ನಾವು ಬಹಳಷ್ಟು ವಿಡಿಯೋಸ್ ಮಾಡಿದೀವಿ. ಅಂದ್ರೆ ಹೆಲ್ಪ್ಫುಲ್ ಆಗಿದೆ ಜನಕ್ಕೆ, ನಂಗೆ ಅಷ್ಟು ಸಾಕು. ಮಾಡ್ಕೊಟ್ಟಿದ್ರು ಇವರು. ರೋಡಲ್ಲಿ ಸಿಕ್ತಾಗ ಮೇಡಮ್ ನೀವು ವಿಡಿಯೋ ಮಾಡಿದ್ರಲ್ಲ, ನಿಮ್ ಪರಿಚಯ ನಮ್ಗೆ, ನಾವು ಹಾಸನ್ ನ್ಯೂಸ್ ಅಲ್ಲಿ ನೋಡ್ತೀವಿ ಅಂತ ಜನ ಮಾತಾಡ್ಸಕ್ ಬಹಳ ಖುಷಿ ಆಗುತ್ತೆ. ಸಾಕು ನಂಗೆ. ಅಂದ್ರೆ ಅವ್ರು ನನ್ನ ಸೆಲೆಬ್ರಿಟಿ ತರ ನೋಡ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ಗೆ ಅವರು 1-2 ಮಾತು ಖುಷಿಯಾಗಿ ಮಾತಾಡಿದ್ರು ಮಗಳ ತರ. ಲೈಕ್ ನಾನು ಯಾವ್ದೋ ಒಂದು ಹಿಂಗೆ ಜ್ಯುವೆಲ್ರಿ ಶಾಪ್ ಇಂದ ಪ್ರಮೋಷನ್ ಮಾಡಿದ್ದೆ, ಅವ್ರಿಗೆ ಚಂದ ರೀಚ್ ಆಗಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ಅವ್ರು ನಮ್ಮತ್ ಸರ ಕೊಟ್ಟಿದ್ರು. ಇಲ್ಲ ಹಾಸನಲ್ಲಿ ಮಾಡ್ತಾ ಇರ್ತೀನಿ, ಎಲ್ಲಾ ಕಡೆ ಮಾಡ್ತಿರ್ತೀನಿ. ಅವ್ರು ನಂಗೊಂದ್ ಸರ ಕೊಟ್ಟಿದ್ರು. ಅವ್ರು ನನಗೆ ನಂದು ಕ್ಯಾಪ್ಷನ್ ಬಂದು ಹಾಸನದ ಮಗಳು ಅಂತ ನಾನು ಹಾಕೊಂಡಿದೀನಿ, ಅದ್ ನಾನ್ ಹಾಕಿದ್ದಲ್ಲ. ಅದು ನಂಗೊಂದ್ ಜ್ಯುವೆಲ್ರಿ ಶಾಪ್ ಅವ್ರು ಕೊಟ್ಟಿದ್ದು. ನೀವು ಹಾಸನದ ಮಗಳು ನೀವು, ಸೊ ನೀವೆಲ್ಲಾ ಕಡೆ ಇರ್ತೀರಾ, ಒಳ್ಳೇದಾಗ್ಲಿ ಅಂತ ಹೇಳಿ. ಅದು ನನ್ಗೆ ಕ್ರಿಸ್ಟಲ್ಸ್ ಸರ, ಇಟ್ಸ್ ವೆರಿ ಕಾಸ್ಟ್ಲಿ, ಕಮ್ಮಿದಲ್ಲ ಅದು. ಅದನ್ನ ನನಗೆ ಗಿಫ್ಟ್ ಮಾಡಿದ್ರು ಕನ್ಸ್ ಗೋಲ್ಡ್ ಅವರು ನಂಗೆ ಆ ಹೆಸರು ಕೊಟ್ಟಿದ್ದು, ಓನರ್, ಹಾಸನದ ಮಗಳು ನೀವು ಅಂತ. ಅದು ನಂಗೆ ಖುಷಿ ಆಗುತ್ತೆ. ನನ್ನ ಮಗ್ಳ ತರ ಟ್ರೀಟ್ ಮಾಡ್ತಾರಲ್ಲ ಅಂತ ನನಗೊಂದು ಅರ್ಥ ಆಯ್ತು. ನಾವು ಹಂಬಲ್ ಆಗಿ ಚೆನ್ನಾಗಿದ್ರೆ ಸಾಕು, ಅಷ್ಟೇ. ಜನ ಇಷ್ಟಪಡ್ತಾರೆ. ಬಟ್ ನ್ಯಾಚುರಲ್ ಆಗಿರ್ಬೇಕು, ಏನೊಂದು ನಾಟಕೀಯವಾಗಿರ್ಬಾರ್ದು, ಅಷ್ಟೇ. ರಿಯಲ್ ಆಗಿದ್ಬಿಟ್ರೆ ಸಾಕು. ಎಷ್ಟು ದಿನ ಅಂತ ಮಾಡಕತ್ತೆ ಜನಗಳಿಗೆ ಗೊತ್ತಾಗೆ. ಏನ್ ಗೊತ್ತಾ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ಏನ್ ಇರ್ತೀವಿ, ಜನ ಅದನ್ನ ನೋಡಲ್ಲ. ಹಿಂದೆ ಏನ್ ಮಾಡ್ತಾ ಇರ್ತಾಳೆ, ಏನ್ ಮಾಡ್ತಿರ್ತಾಳೆ ಮೇಲೆ ಕಣ್ಣಿಟ್ಟಿರ್ತಾರೆ. ಈಗ ನಾನ್ ಏನ್ ಹಿಂದೆ ಮಾಡ್ತಿದೀನಿ ಅಂದ್ರೆ ನೋಡಕ್ಕೂ ಏನೂ ಇಲ್ಲ, ಬರೀ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದೀನಿ. ರಿಯಲ್ ಆಗಿ ಹೆಂಗಿದೀವಿ ಅದೇ ತರ ಆಲ್ಮೋಸ್ಟ್ ಇದ್ರೆ 100% ಇರಕ್ಕಾಗಲ್ಲ, ಬಟ್ ಅದೇ ತರ ಇದ್ರೆ. ಬಟ್ ನಂಗೆ ಜನ ಹಿಂದಗಡೆ ಏನ್ ಮಾಡ್ತಿದೀನಿ ಅಂತ ನೋಡಕ್ಕೂ ನಂಗೆ ಟೈಮ್ ಇಲ್ಲ. ನಾನು ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ತಿರ್ತೀನಿ, ಇಲ್ಲ ಹೋಸ್ಟ್ ಮಾಡ್ತಿರ್ತೀನಿ, ಇಲ್ಲ ಶೂಟಿಂಗ್ ಹೋಗಿರ್ತೀನಿ. ನಾನು ಎಲ್ಲಿರ್ತೀನಿ, ನಾಳೆ ಎಲ್ಲಿರ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಬಟ್ ನನ್ಗೆ ಇವಾಗ ಅದು ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಇದನ್ನೇ ಮಾಡ್ತಾ ಇದ್ದೀನಿ ಜೊತೆಗೆ. ಸೊ ಗೊತ್ತಾಗ್ತಾ ಇಲ್ಲ. ಗೋಯಿಂಗ್ ಗುಡ್. ಮತ್ತೆ ನೆಕ್ಸ್ಟ್ ಇನ್ನೇನ್ ಪ್ಲಾನ್ಸ್ ಇದೆ ಸದ್ಯಕ್ಕೆ? ಮಹಿಳಾ ಸೀರಿಯಲ್ ಎಷ್ಟು ಟೈಮ್ ಇದೆ? ಸೀರಿಯಲ್ ಇದೆ ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಮತ್ತೆ ಡೇಟ್ಸ್ ನೋಡ್ಕೊಂತೀನಿ ಬ್ಯಾಲೆನ್ಸ್ ಮಾಡೋಕೆ. ಇನ್ನೊಂದು ಸೀರಿಯಲ್ ಆಪರ್ಚುನಿಟಿ ಬಂತು ಅಂದ್ರೆ ಬರ್ತಾ ಇರುತ್ತೆ, ಅದು ಲುಕ್ ಟೆಸ್ಟ್ ಎಲ್ಲಾನು. ಸದ್ಯಕ್ಕೆ ನನ್ಗೆ ಯಾವ್ದಕ್ಕೂ ಹೋಗೋ ಅಂತ ಯೋಚನೆ ಇಲ್ಲ, ಯಾಕಂದ್ರೆ ಅಚ್ಚು ಪಾತ್ರ ತುಂಬಾ ಚೆನ್ನಾಗಿದೆ. ಅಚ್ಚು